ಚಾರ್ಜ್ ಶೀಟ್ನ ಬೆನ್ನಲ್ಲೇ ದರ್ಶನ್ಗೆ ಇದೀಗ ಸಹಜವಾಗಿ ಜಾಮೀನು ಟೆನ್ಷನ್ ಕಾಡ್ತಾ ಇದೆ. ಅತ್ತಿಂದಿತ್ತ ದರ್ಶನ್ ತಮ್ಮ ಸೆಲ್ನಲ್ಲೇ ಓಡಾಡ್ತಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆಗೆ ನಿಗದಿಯಾಗಿದೆ ಸಮಯ. ಇದೇ ಟೈಮ್ನಲ್ಲಿ ಜಾಮೀನು ಕೋರಿ ದರ್ಶನ್ ಅವರು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ತೀರಾ ಹೆಚ್ಚಿದೆ. ಯಾಕಂತಂದ್ರೆ ಇಲ್ಲಿ ತನಕನೂ ಕೂಡ ಸಹಜವಾಗಿ ಯಾವುದೇ ಇಂಥ ಪ್ರಕರಣಗಳಲ್ಲಿ ನಾವು ನೋಡೋದಾದ್ರೆ ಅವರು ಮಾಡುವಂತ ಒಂದು ಸ್ಟ್ರಾಟಜಿ ಅಂತ ಆದ್ರೆ ಬಹುಶಃ ಚಾರ್ಜ್ ಶೀಟ್ ಆಗಲಿ, ಅದರಲ್ಲಿರುವಂಥ ಲೂಪ್, ಅದು ಈ ಥರದ ಸೀರಿಯಸ್ ಕೇಸ್ಗಳಲ್ಲಿ ಅದರ ಮೇಲಿರುವಂಥ ಲೂಪ್ ಆಲ್ಸೋ ಅಥವಾ ಅದರಲ್ಲಿ ಏನೇನು ಉಲ್ಲೇಖ ಆಗಿದೆ ಅದ್ರ ಮೇಲೆ ನಾವು ಬೇಲ್ಗೆ ಅಪ್ಲೈ ಮಾಡೋಣ ಅನ್ನುವಂಥ ರೀತಿಯ ಯೋಚನೆಯಲ್ಲಿ ಇರ್ತಾರೆ. ಅದರಂತೆ ದರ್ಶನ್ ಅವರು ಕೂಡ ಹೌದು. ಈಗ ಪವಿತ್ರ ಗೌಡ ಬಿಟ್ಟು ಇನ್ನುಳಿದಂಥ ಇಬ್ರು ಆರೋಪಿಗಳು, ಒಟ್ಟು 3 ಮಂದಿ ಹೊರತುಪಡಿಸಿದ್ರೆ ಉಳಿದಂಥವ್ರು ಯಾರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರಲಿಲ್ಲ. ಅವ್ರು ಸಲ್ಲಿಸಿದವ್ರದ್ದು ಆಲ್ರೆಡಿ ರಿಜೆಕ್ಟ್ ಆಗಿದೆ. ಸೊ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇತ್ತಿಂದತ್ತ ಓಡಾಡ್ತಾ ಇದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸಿಬ್ಬಂದಿಯಿಂದಲೇ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಪೊಲೀಸ್ ತನಿಖೆ ವೇಳೆ ಸಿಬ್ಬಂದಿಯ ಕಳ್ಳಾಟ ಕೂಡ ಬಯಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಹಲವು ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಅದನ್ನ ಮೀರಿಯೂ ಹಲವಷ್ಟು ಸಿಬ್ಬಂದಿ ಮತ್ತೆ ಕೆಲ ಅಧಿಕಾರಿಗಳು ಕೂಡ ಸೊ ದರ್ಶನ್ಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೇರು, ಟೇಬಲ್, ಟೀ ಮಗ್ ಇದನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ರು. ಸುಮಾರು 15ರಿಂದ 20 ಮಂದಿಯ ವಿಚಾರಣೆಯನ್ನು ಈಗ ಆಲ್ರೆಡಿ ಪೊಲೀಸರು ನಡೆಸಿದ್ದಾರೆ. ಎಲ್ಲರ ಹೇಳಿಕೆಯನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ.